ಲೋಕಸಭಾ ಚುನಾವಣೆ ಕಾವು ರಂಗೇರುತ್ತಿದೆ. ಎರಡನೇ ಹಂತದ ಚುನಾವಣೆ ಮೇ 7ರಂದು ನಡೆಯುವ ಪ್ರಯುಕ್ತ ಗೊಮ್ಮಟನಗರಿ ವಿಜಯಪುರಕ್ಕೆ ರಾಗ ಆಗಮಿಸುವ ಮೂಲಕ ತಮ್ಮ ಅಭ್ಯರ್ಥಿ ಪರವಾಗಿ ಮತಯಾಚನೆಯನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಮೋದಿ ವಿರುದ್ಧ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದರು. ಹೌದು, ರಾಜ್ಯದ 14 ಜಿಲ್ಲೆಗಳಲ್ಲಿ ಇಂದು ಮೊದಲ ಹಂತದ ಮತದಾನ ನಡೆಯುತ್ತಿದ್ದರೆ, ಎರಡನೇ ಹಂತದ ಮತದಾನ ನಡೆಯುವ ಕೆಲ ಕ್ಷೇತ್ರಗಳಿಗೆ ರಾಹುಲ್ ಗಾಂಧಿ ಆಗಮಿಸಿ ತಮ್ಮ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ನಡೆಸಿದರು. ವಿಜಯಪುರ ನಗರದ BLD ಸಂಸ್ಥೆಯ ಬೃಹತ್ ಮೈದಾನದಲ್ಲಿ ಬಹಿರಂಗ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಹಾಗೂ ಬಿಜೆಪಿ ಮುಖಂಡರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ವೇದಿಕೆಯ ಮೇಲೆ ಮಾತನಾಡಿದ ರಾಗ, ಹಿಂದೆ ರಾಜ ಮಹಾರಾಜರು ಆಡಳಿತವನ್ನು ಮಾಡುತ್ತಿದ್ದರು. ಆದರೆ ಇಂದು ಬಡ ಜನರ, ಹಿಂದುಳಿದವರ, ಸಾಮಾನ್ಯರ ಬಳಿ ಅಧಿಕಾರ ಇದೆ. ಅದಕ್ಕೆ ಕಾರಣ ಅದು ಸಂವಿಧಾನ. ಆದರೆ ನರೇಂದ್ರ ಮೋದಿ ಅವರು ಸಂವಿಧಾನವನ್ನು ಮುಗಿಸಲು ಹೊರಟಿದ್ದಾರೆ. ಕೆಲ ಬಿಜೆಪಿ ಸಂಸದರು ಹೇಳುತ್ತಾರೆ ಸಂವಿಧಾನವನ್ನು ಬದಲಿಸುತ್ತೇವೆ ಎಂದು. ಒಂದೆಡೆ ಸಂವಿಧಾನವನ್ನು ಬದಲಿಸುತ್ತೇವೆ ಎನ್ನುವ ಜನರು, ಇನ್ನೊಂದೆಡೆ ಕಾಂಗ್ರೆಸ್ ಪಕ್ಷ. ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಿಂದ 20 ವ್ಯಕ್ತಿಗಳಿಗೆ ಶ್ರೀಮಂತರನ್ನಾಗಿ ಮಾಡಿದ್ದಾರೆ. ಅಡಾನಿಯಂತವರ ಕೈಯಲ್ಲಿ ಎಲ್ಲವನ್ನೂ ಕೊಡುತ್ತಿದ್ದಾರೆ. ಆದರೆ ಬಡವರಿಗೆ ಏನನ್ನ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟ ಗ್ಯಾರಂಟಿ ಅದು ಎಷ್ಟೋ ಜನರಿಗೆ ಉಪಯೋಗವಾಗುತ್ತದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕ ದಿವಾಳಿ ಆಗುತ್ತದೆ ಎಂದು ಮೋದಿ ಹೇಳಿದರು. ಈಗ ಎಲ್ಲಿ ದಿವಾಳಿಯಾಗಿದೆ? ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಪ್ರತಿ ವರ್ಷ 24,000 ಸಿಗುತ್ತದೆ. 1 ಕೋಟಿ ಮಹಿಳೆಯರಿಗೆ ಇದನ್ನು ನಾವು ಕೊಡುತ್ತಿದ್ದೇವೆ. ಈಗ ನಾನು ಹೇಳಲು ಹೊರಟಿದ್ದು ದೊಡ್ಡ ಮಟ್ಟದ ಚಪ್ಪಾಳೆಯನ್ನು ಹೊಡೆಯಬೇಕಾಗುತ್ತದೆ. ಇಂಡಿಯಾ ಅಲಯನ್ಸ್ ಸರ್ಕಾರ ರಚನೆ ಆದ ಬಳಿಕ ಹಿಂದೂಸ್ತಾನದ ಬಡ ಜನರನ್ನು ಲಿಸ್ಟ್ ಮಾಡಿ ಆ ಬಡ ಕುಟುಂಬದ ಮಹಿಳೆಯರಿಗೆ ಪ್ರತಿ ವರ್ಷದಂತೆ 1 ಲಕ್ಷ ಹಣವನ್ನು ಜಮಾ ಮಾಡುತ್ತೇವೆ. ಕರ್ನಾಟಕ ಸರ್ಕಾರ 24,000 ಕೊಟ್ಟರೆ ಕೇಂದ್ರ ಸರ್ಕಾರ ವರ್ಷಕ್ಕೆ 1 ಲಕ್ಷ ಕೊಡುತ್ತದೆ. ಕರ್ನಾಟಕ ರಾಜ್ಯದಲ್ಲಿ 1,24,000 ಕುಟುಂಬಗಳಿಗೆ ಅದು ಸಿಗುತ್ತದೆ. ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ನರೇಂದ್ರ ಮೋದಿ ಅವರು ಕೋಟ್ಯಾಧೀಶ್ವರರನ್ನ ಉದ್ಧಾರ ಮಾಡಿದ್ದಾರೆ. ಇಂದು ದೇಶದ ಮೂಲೆ ಮೂಲೆಯಲ್ಲಿ ಇರುವ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗುತ್ತಿಲ್ಲ. ಇಂಡಿಯಾ ಗಠಬಂಧನ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಪ್ರತಿ ಬಡ ಯುವಕನಿಗೆ ಉದ್ಯೋಗ ಕೊಡಲಾಗುವುದು. ಮೊದಲ ಹಂತದಲ್ಲಿ ಉದ್ಯೋಗವನ್ನು ಸೃಷ್ಟಿಸುವ ಕೆಲಸವನ್ನು ಮಾಡಲಾಗುವುದು ಎಂದರು. ಇನ್ನು ನರೇಂದ್ರ ಮೋದಿ ಅವರು ಇನ್ನೂವರೆಗೆ ರೈತರ ಸಾಲವನ್ನು ಮನ್ನಾ ಮಾಡಿಲ್ಲ. MSP ಕೊಟ್ಟಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ರೈತರ ಸಾಲವನ್ನು ಮಾಡುತ್ತೇವೆ. ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆಯನ್ನು ಕೊಡಲಾಗುವುದು. ಆಶಾ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರತಿದಿನ 400 ಸಂಬಳವನ್ನು ಕೊಡಲಾಗುವುದು ಎಂದರು. ಇನ್ನು ಭಾರತ ದೇಶದ ಯುವಕರು ಸೈನಿಕರು ಕೆಲಸ ಮಾಡುವುದನ್ನು ಕಸಿದುಕೊಂಡಿದ್ದಾರೆ. ಅವರು ಅಗ್ನಿವೀರ ಯೋಜನೆ ಜಾರಿಗೆ ತಂದು ಅದು ಭಾರತದ ದೇಶದ ಯುವಕರು ಉದ್ಯೋಗ ಕಸಿಕೊಂಡರು. ಅದು ನಮ್ಮ ಸರ್ಕಾರ ತೆಗೆದುಹಾಕುತ್ತೇವೆ. ಇನ್ನು GST ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಜನರಿಗೆ ಪ್ರಧಾನಿ ಅನ್ಯಾಯವನ್ನು ಮಾಡುತ್ತಿದ್ದಾರೆ. ನಮ್ಮ ಸರ್ಕಾರ ಜಾರಿಗೆ ಬಂದ ತಕ್ಷಣ ಈ ಯೋಜನೆಯನ್ನು ಬದಲಿಸಿ ರಾಜ್ಯಕ್ಕೆ ನ್ಯಾಯವನ್ನು ಕೊಡಿಸುವ ಕೆಲಸವನ್ನು ಮಾಡಲಾಗುವುದು. ಭಾರತದ ದೇಶದಲ್ಲಿ 3 ದೊಡ್ಡ ಸಮಸ್ಯೆಗಳಾದ ಬಡತನ, ನಿರುದ್ಯೋಗ, ಬೆಲೆ ಏರಿಕೆಯನ್ನು ತಡೆಗಟ್ಟಲಾಗುವುದು. ದೇಶದ 25 ಜನರ ಬಳಿ ಇರುವ ಹಣವನ್ನು ಇಡೀ ದೇಶದ ಜನರ ಹತ್ತಿರ ಇರುವಷ್ಟು ಹಣವಿದೆ. ಅವರು 25 ಜನ ಉದ್ಯಮಿಗಳಿಗೆ ಕೊಟ್ಟ ಹಣವನ್ನು ನಾನು ಇಡೀ ದೇಶದ ಜನರಿಗೆ ಕೊಡುವೆ. ಹೀಗಾಗಿ ಕಾಂಗ್ರೆಸ್ಗೆ ಬೆಂಬಲಿಸಿ ಎಂದರು. ಇನ್ನು ರಾಹುಲ್ ಗಾಂಧಿ ಭಾಷಣವನ್ನು ಮುಗಿಸಿ ತೆರಳುವ ವೇಳೆ CM ಸಿದ್ದರಾಮಯ್ಯ ವೇದಿಕೆಗೆ ಆಗಮಿಸಿದರು. CM ಅವರೊಂದಿಗೆ ಕೈಕುಲುಕಿ ರಾಹುಲ್ ಗಾಂಧಿ ತೆರಳಿದ ಬಳಿಕ ವೇದಿಕೆಯ ಮೇಲೆ ಮಾತನಾಡಿದ CM ಸಿದ್ದರಾಮಯ್ಯ, ಇಂದು 14 ಮತಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತಿದೆ. ಮೇ 7ರಂದು ಇನ್ನುಳಿದ ಮತಕ್ಷೇತ್ರದ ಚುನಾವಣೆ ನಡೆಯುತ್ತಿದೆ. ಈ ಚುನಾವಣೆ ತುಂಬಾ ಮಹತ್ವದ ಚುನಾವಣೆಯಾಗಿದೆ. ಈ ಚುನಾವಣೆಯ ಮೂಲಕ ನೀವು ಕೊಡುವ ತೀರ್ಪು ಮುಂದಿನ 5 ವರ್ಷ ಸರ್ಕಾರ ಇರುತ್ತದೆ. ನರೇಂದ್ರ ಮೋದಿ ಅವರು ಮಹಿಳೆಯರು, ದೀನದಲಿತರ ಪರವಾಗಿ ಏನನ್ನಾದರೂ ಮಾಡಿದ್ದಾರಾ? ಬೆಲೆ ಏರಿಕೆ, ನಿರುದ್ಯೋಗ, ರೈತರ ಸಮಸ್ಯೆ ಕುರಿತು ಅವರು ಯಾವತ್ತೂ ಚರ್ಚೆ ಮಾಡಲ್ಲ. ಅವರು ತಾವು ಮಾಡಿದ ಸಾಧನೆಯನ್ನು ಮುಂದಿಟ್ಟು ಮತ ಕೇಳಬೇಕು. ಅದನ್ನು ಬಿಟ್ಟು ಭಾವನಾತ್ಮಕ ವಿಚಾರಗಳನ್ನ ಮುಂದಿಟ್ಟು ಜಾತಿಗಳ ಮಧ್ಯೆ ಬೆಂಕಿ ಇಡುವ ಕೆಲಸವನ್ನು ಮಾಡುತ್ತಿದ್ದಾರೆ. ನಾನು ಇನ್ನೂ ಗೆಲ್ಲಲ್ಲ ಎಂದು ತಿಳಿದು ಡೆಸ್ಪರೇಟ್ ಆಗಿ ಮೋದಿ ಮಾತನಾಡುತ್ತಿದ್ದಾರೆ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳುವುದರಲ್ಲಿ ಪ್ರವೀಣರು. ಇಲ್ಲಿಯವರೆಗೆ ಎಲ್ಲ ಪ್ರಧಾನಿಗಳ ಪೈಕಿ ಅತಿ ಹೆಚ್ಚು ಸುಳ್ಳು ಹೇಳಿದ್ದು ಮಿಸ್ಟರ್ ನರೇಂದ್ರ ಮೋದಿ. ಕರ್ನಾಟಕದಲ್ಲಿ 25 ಲೋಕಸಭೆ ಹಿಂದೆ ನೀವು ಗೆಲ್ಲಿಸಿಕೊಟ್ಟಿರಿ. ಆದರೆ ಇವರು ಕರ್ನಾಟಕಕ್ಕೆ ಆದ ಅನ್ಯಾಯವನ್ನು ಪ್ರಶ್ನೆ ಮಾಡಿದ್ದಾರಾ? ಇವರೆಲ್ಲರಿಗೂ ನರೇಂದ್ರ ಮೋದಿ ಕಂಡರೆ ಭಯ ಇದೆ.
ಯಾರು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತನಾಡುತ್ತಾರೋ ಅಂಥವರು ಲೋಕಸಭೆಗೆ ಹೋಗಬೇಕು. ನರೇಂದ್ರ ಮೋದಿ ಕೊಟ್ಟ ಯಾವ ಭರವಸೆ ಕೂಡ ಈಡೇರಿಸಿಲ್ಲ. ನರೇಂದ್ರ ಮೋದಿ ಅವರೇ ಅಚ್ಚೇ ದಿನ ಬಂತ. ನರೇಂದ್ರ ಮೋದಿ ರೈತರ ಸಮಸ್ಯೆ ಬೆಲೆ ಏರಿಕೆ ವಿಚಾರವಾಗಿ ಪ್ರಸ್ತಾಪ ಮಾಡಲ್ಲ. ನಾವು ವಿಧಾನಸಭಾ ಚುನಾವಣೆ ವೇಳೆ ಹಿಂದೆ ಕೊಟ್ಟಂತ ಎಲ್ಲ ಗ್ಯಾರಂಟಿಯ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ನೀವು ದೊಡ್ಡ ಮನಸ್ಸು ಮಾಡಿ ಈ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಚಿವರಾದಂತಹ ಶಿವಾನಂದ ಪಾಟೀಲ್, ಎಂಬಿ ಪಾಟೀಲ್, ಶಾಸಕ ಯಶವಂತರಾಯಗೌಡ ಪಾಟೀಲ್, ವಿಠ್ಠಲ್ ಕಟಕ್ದೊಂಡ್, ಅಶೋಕ್ ಮನಗುಳಿ ಸೇರಿದಂತೆ ಹಲವರು ಜನ ಮುಖಂಡರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಕಸಿತ ಭಾರತ ಮಾಡ್ತೀವಿ, ವಿಕಸಿತ ಭಾರತವನ್ನು ಮಾಡ್ತೀವಿ, ಅದು 2047ನೇ ಇಸ್ವಿಗೆ ಅಂತ ಹೇಳ್ತಾರೆ. 2047ನೇ ಇಸ್ವಿಗೆ ವಿಕಸಿತ ಭಾರತವನ್ನು ಮಾಡ್ತೇವೆ. ಮತ್ತೆ ಭಾರತೀಯ ಜನತಾ ಪಕ್ಷದವರು ಈ ಸಾರಿ ಸೋಲ್ತಾರೆ. ಈ ಚುನಾವಣೆಯಲ್ಲಿ ಅವ್ರಿಗೂ ಗೊತ್ತಾಗಿದೆ ನಾವು ಸೋಲ್ತೀವಿ ಅಂತಕ್ಕಂಥ. ಅದು ಈ ವರ್ಷದ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗಾಗಲೇ ಗೊತ್ತಾಗಿದೆ. ಅದಕ್ಕೋಸ್ಕರ ಸೋಲ್ತೀವಿ ಅನ್ನೋದ್ರಿಂದ 400 ಸೀಟ್ಗಳನ್ನು ಗೆಲ್ತೀವಿ. 400 ಸೀಟ್ಗಳು ಯಾಕೆ ಗೊತ್ತಾ? ಇದು 400 ಬೇಕು ಅಂತ ಇರೋದು ಸಂವಿಧಾನ ಬದಲಾವಣೆ ಮಾಡಲಿಕ್ಕೋಸ್ಕರ. ಸಂವಿಧಾನ ಬದಲಾವಣೆ ಮಾಡಲಿಕ್ಕೋಸ್ಕರ ಇವರಿಗೆ ಯಾವತ್ತೂ ಕೂಡ ಬಿಜೆಪಿಯವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ, ಬದ್ಧತೆ ಇಲ್ಲ. ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸಬೇಕು ಅನ್ನೋದ್ರಲ್ಲಿ ಬದ್ಧತೆ ಇಲ್ಲ. ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಬಡವರಿಗೆ ವಿರೋಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಇವತ್ತು ಸಮಾಜದಲ್ಲಿ ಅಸಮಾನತೆ ಇರಬೇಕು ಅಂತ ಹೇಳ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಅಸಮಾನತೆ ಇದ್ರೂ ಮಾತ್ರ ಶೋಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಈ ಸಾರಿ ದೊಡ್ಡ ಮನಸ್ಸು ಮಾಡಬೇಕು, ದೊಡ್ಡ ಮನಸ್ಸು ಮಾಡಬೇಕು. ನೀವು ನಿಮ್ಮ ಕರ್ನಾಟಕದ ಬಗ್ಗೆ ಮಾತಾಡದೇ ಇರತಕ್ಕಂಥ, ಬಾಯಿ ಬಿಡದೇ ಇರತಕ್ಕಂಥ, ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇರತಕ್ಕಂಥ ಜಿಗಜಿಣಗಿ ಅವರನ್ನ ಸೋಲಿಸಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. कांग्रेस पक्ष के एक पार्टी और एक व्यक्ति हिंदुस्तान के संविधान को और लोकतंत्र को खत्म करने की कोशिश कर रहे हैं. ಇದು ಒಂದು ಸಾಮಾನ್ಯ ಚುನಾವಣೆ ಅಲ್ಲ. ಈಗಾಗಲೇ ಚುನಾವಣೆ ನಡೀತದೆ. ಓರ್ವ ವ್ಯಕ್ತಿ ಈ ಭಾರತ ದೇಶದ ಪ್ರಜಾಪ್ರಭುತ್ವ ಸಂವಿಧಾನವನ್ನ ಧಿಕ್ಕರಿಸಿ ನಡೆಯುವಂತ ಒಂದು ಚುನಾವಣೆಯಲ್ಲಿ ಇದು ನಡೀತಾ ಇದೆ. संविधान से हिंदुस्तान के लोगों को अधिकार, उनकी आवाज और आरक्षण मिला है. ಸಂವಿಧಾನದಿಂದ ಭಾರತ ದೇಶದ ಜನರಿಗೆ ಅವರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯ ಇವತ್ತು ಸಿಕ್ಕಿದೆ. संविधान से पहले राजा महाराजा हिंदुस्तान पर राज करते थे. ಸಂವಿಧಾನದಲ್ಲಿ ಮೊದಲು ರಾಜ ಮಹಾರಾಜರು ಈ ಭಾರತ ದೇಶದಲ್ಲಿ ಹಿಂದೂಸ್ತಾನದಲ್ಲಿ ಆಡಳಿತ ಮಾಡ್ತಾ ಇದ್ರು. अगर आज हिंदुस्तान के गरीब लोगों के पास, पिछड़ों के पास, दलितों के पास, आदिवासियों के पास अधिकार है, आवाज है, तो संविधान ने ये आवाज और ये अधिकार दिए हैं. ಇವತ್ತು ಬಡ ಜನರ, ಹಿಂದುಳಿದವರ, ದಲಿತರ, ಅಲ್ಪಸಂಖ್ಯಾತರ, ಸಾಮಾನ್ಯ ಜನರ ಇವತ್ತು ಸಹ ಧ್ವನಿಯಾಗಿ ಇವತ್ತೇನಾದ್ರೂ ಇದ್ರೆ, ಅಧಿಕಾರ ಇದ್ರೆ ಅದು ಸಂವಿಧಾನದ ವತಿಯಿಂದ ಇದೆ. तो एक तरफ नरेंद्र मोदी संविधान को खत्म करने की कोशिश कर रहे हैं. उनके एमपीज ने साफ कह दिया है कि अगर वो
चुनाव जीतेंगे तो संविधान को बदल देंगे और रद्द कर देंगे। ಇವತ್ತು ನರೇಂದ್ರ ಮೋದಿ ಅವರು ಬಿಜೆಪಿ ಅವರು ಈ ಸಂವಿಧಾನವನ್ನ ನಾಶ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಅವರು ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ, MP ಅವರು ಹೇಳಿದ್ದಾರೆ, ಇವತ್ತು ನಾವು ಅವ್ರ ಅಧಿಕಾರಕ್ಕೆ ಮತ್ತೆ ಬಂದ್ರೆ ಈ ಸಂವಿಧಾನವನ್ನ ನಾಶ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ ಅಂತೇಳಿ. एक तरफ वो लोग और दूसरी तरफ कांग्रेस पार्टी और इंडिया अलायंस जो संविधान को, बसवना जी की विचारधारा को बचाने की कोशिश कर रहे हैं। ಒಂದ್ ಕಡೆ ಈ ಭಾರತೀಯ ಜನತಾ ಪಕ್ಷ, ಈ ಮೋದಿ ಅವರು, ಇನ್ನೊಂದ್ ಕಡೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಈ ದೇಶದ ಸಂವಿಧಾನವನ್ನ ಇಂಡಿಯಾ ಅಲಯನ್ಸ್ ಜೊತೆಗೂಡಿ ಇವತ್ತು ರಕ್ಷಣೆ ಮಾಡಲಿಕ್ಕೆ ಹೊರಟಿದೆ. नरेंद्र मोदी जी ने पिछले 10 साल 20-25 लोगों को अरबपति बनाया है। हिंदुस्तान का पूरा धन उन्होंने उन व्यक्तियों को दिया। ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ 20-25 ದೊಡ್ಡ ಶ್ರೀಮಂತರನ್ನ ಹುಟ್ಟಾಕಿದ್ದಾರೆ. ಭಾರತ ದೇಶದ ಸಂಪತ್ತಿ ಈ 20-25 ಜನರ ಕೈಯಲ್ಲಿದೆ. पूरा का पूरा फायदा नरेंद्र मोदी जी ने अदानी जैसे लोगों को दिया है। हिंदुस्तान के एयरपोर्ट, हिंदुस्तान के पोर्ट, हिंदुस्तान का इंफ्रास्ट्रक्चर, डिफेंस की इंडस्ट्री, सोलर पावर की इंडस्ट्री, विंड पावर की इंडस्ट्री, पूरा का पूरा नरेंद्र मोदी जी ने अदानी और अदानी जैसे लोगों को पकड़ा दिया है। ಇವತ್ತು ಅದಾನಿ ಅವರಿಗೆ ಈ ಭಾರತ ದೇಶದ ಎಲ್ಲ ಸಂಪತ್ತನ್ನು, ನಮ್ಮಲ್ಲಿರುವಂತಹ ದೊಡ್ಡ ದೊಡ್ಡ ಕಂಪನಿಗಳನ್ನ, ಇವತ್ತು ಅದು ಸೋಲಾರ್ ಎನರ್ಜಿ ಇರಬಹುದು, ಇವತ್ತು ನಮ್ಮ ವಿಮಾನ ನಿಲ್ದಾಣಗಳು ಇರಬಹುದು, ಇವತ್ತು ಪೋರ್ಟ್ಗಳಿರ್ಬಹುದು, ಇವೆಲ್ಲವನ್ನು ಕೂಡ ಅದಾನಿ ಅವರಿಗೆ ಕೊಟ್ಟಿದ್ದಾರೆ. और गरीबों को कुछ नहीं मिला, ಬಡವರಿಗೆ ಏನೂ ಕೂಡ ಸಿಕ್ಕಿಲ್ಲ. कर्नाटक में हम 5 गारंटी देते हैं और आप जानते हो कि कर्नाटक में गरीबों को कितना फायदा हुआ है। ಕರ್ನಾಟಕ ರಾಜ್ಯದಲ್ಲಿ ನಾವು 5 ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ದೀವಿ, ಅದರಿಂದ ಬಡವರಿಗೆ ಎಷ್ಟು ಅನುಕೂಲ ಆಗಿದೆ ಅಂತ ತಾವು ಹೇಳಬೇಕು. ये देखो, ये जो आपने अभी ताली बजाई, ये प्रेस वाले कभी नहीं दिखाएंगे, क्योंकि ये प्रेस वाले गरीबों के नहीं है। ಇವತ್ತು ಜನ ಏನನ್ನು ಹರ್ಷೋದ್ಗಾರ ಮಾಡಿದ್ರಿ, ಚಪ್ಪಾಳೆ ಹೊಡೆದ್ರಿ, ಇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ನೀತಿಗೆ ಗ್ಯಾರಂಟಿ ಪರವಾಗಿದ್ದೀರಿ. ಇದನ್ನ ಪ್ರೆಸ್ನವರು ಕೂಡ ಅರ್ಥ ಮಾಡ್ಕೋಬೇಕು. ಈ ಪ್ರೆಸ್ನವರು ಇವತ್ತಿನ್ನೂ ಕೂಡ ಇವತ್ತು ನಮ್ಮ ಜೊತೆಗಿಲ್ಲ. ಅವರು गृह लक्ष्मी, गृह ज्योति, अन्नभाग्य, युवा निधि, शक्ति, ये 5 गारंटी हमने आपको दी, कर्नाटक के गरीब लोगों को दी। ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಮತ್ತು ಯುವ ನಿಧಿ, ಈ 5 ಗ್ಯಾರಂಟಿಗಳನ್ನ, ಯೋಜನೆಗಳನ್ನ ಕರ್ನಾಟಕ ರಾಜ್ಯದ ಜನತೆಗೆ ನಾವು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದೀವಿ. तो आप देखिए, वो अरबपति बनाते हैं, 25 अरबपति बनाए उन्होंने। ಅವರು ಕೋಟ್ಯಾಧೀಶರನ್ನ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. 25 ಕೋಟ್ಯಾಧೀಶರನ್ನ ಅವರು ಹುಟ್ಟಾಕಿದ್ದಾರೆ. मैं आपको इस स्टेज से बता रहा हूं कि हमारी सरकार करोड़ों लाखपति बनाने जा रही है। ನಾನು ಈ ಒಂದು ಸಭೆಯನ್ನ ಇವತ್ತು ಸಹ ಹೇಳ್ತೇನೆ, ನಮ್ಮ ಸರ್ಕಾರ, ನಮ್ಮ ಪಕ್ಷ ಇವತ್ತು ಸಹ ಈ ಕರೋಡಿಪತಿಗಳನ್ನ ಹುಟ್ಟಾಕುವಂತದ್ದಲ್ಲ, ಕೆಲಸವನ್ನು ಮಾಡ್ತಾ ಇಲ್ಲ. जितना पैसा नरेंद्र मोदी जी ने अरबपतियों को दिया, उतना पैसा हम किसानों को, युवाओं को, गरीबों को, मजदूरों को देने जा रहे हैं। ಎಷ್ಟು ಕೋಟ್ಯಾಂತರ ಹಣ ಇವತ್ತು ಸಹ ನರೇಂದ್ರ ಮೋದಿ ಅವರು ಈ ಕೋಟ್ಯಾಧೀಶರಿಗೆ, ದೊಡ್ಡ ದೊಡ್ಡ ಉದ್ಯಮಿಗಳು ಕೊಡ್ತಾರೆ. ಅದನ್ನ ನಾವು ರೈತರಿಗೆ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ಹಿಂದುಳಿದವರಿಗೆ ನಾವು ಕೊಡ್ಲಿಕ್ಕೆ ಬಯಸಿದ್ದೀವಿ. गृह लक्ष्मी स्कीम के बारे में प्रधानमंत्री ने कहा था कि अगर इसको कर्नाटक में लागू कर दिया जाए तो कर्नाटका बैंकरप्ट हो जाएगा। ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಪ್ರಾರಂಭ ಮಾಡಿದಾಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕ ರಾಜ್ಯ ದಿವಾಳಿ ಆಗ್ತದೆ ಅಂತೇಳಿ. कोई बैंकरप्ट नहीं हुआ, ಯಾವುದು ಕೂಡ ಕರ್ನಾಟಕ ರಾಜ್ಯ ದಿವಾಳಿ ಆಗಿಲ್ಲ. अब नरेंद्र मोदी जी आप सुनिए, ನರೇಂದ್ರ ಮೋದಿ ಅವರು ನೀವು ತಿಳ್ಕೊಳ್ಳಿ, ಕೇಳ್ಕೊಳ್ಳಿ. आज कर्नाटक के ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ
ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.